ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಯೂನಿಕ್ ಅಂಡ್ ಯಾಕಂತಂದ್ರೆ ನಾನು ಡೈಲಿ ಬ್ಲಿಂಕಿಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಡೈಲಿ ಮನೆಯಲ್ಲಿ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಮತ್ತೆ ರೆಡಿ ಆಗಿ ಮತ್ತೆ ಬ್ಲಿಂಕಿಟ್ ಗೆ ಹೋಗ್ತಿದ್ದೆ ಗೈಸ್. ಅಂಡ್ ಇವತ್ತಿಂದ ಅಂಡ್ ಕಂಪ್ಲೀಟ್ ಫ್ರಮ್ ಟುಡೇ ಬ್ಲಾಗ್ಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಗೈಸ್. ಯಾಕಂತಂದ್ರೆ ನಾನು ಇವತ್ತಿಂದ ಬ್ಲಿಂಕಿಟ್ ಗೆ ಹೋಗ್ತಾ ಇಲ್ಲ. ಅಂಡ್ ಬೇರೆ ಹತ್ರ ರಿಕ್ವೈರ್ಮೆಂಟ್ ಸಿಕ್ಕಿತ್ತು. SBI ಬ್ಯಾಂಕ್ ಅಲ್ಲಿ ನನಗೆ ರಿಕ್ವೈರ್ಮೆಂಟ್ ಸಿಕ್ಕಿತ್ತು. ಸೊ ಹಾಗಾಗಿ ನಾನು ಅದರಲ್ಲಿ ಹೋಗ್ತಾ ಇದ್ದೀನಿ. ನಾನು ಆ ವಿಡಿಯೋದಲ್ಲಿ SBI ಅಲ್ಲಿ ವರ್ಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 10 AM ಟು ಈವ್ನಿಂಗ್ 6 PM ತನ ಇರುತ್ತೆ. ಫುಲ್ ಡೇ 9 hours ವರ್ಕ್. ಅಂಡ್ ಅದರಲ್ಲಿ ನಾನು ಎಲ್ಲ ಕಂಪ್ಲೀಟ್ ವ್ಲಾಗ್ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ. ಹೊರಗಡೆ ಆಲ್ಮೋಸ್ಟ್ ಸಿಗಲ್ಲ. ಸೊ ಹಂಗಾಗಿ ನಾನು ಅಲ್ಲಿ ಸಿಕ್ಕಿದ್ರೆ ಮಾಡ್ತೀನಿ ಗೈಸ್. ಇಲ್ಲಂತಂದ್ರೆ ಹೊರಗೆ ವರ್ಕ್ ಹೋಗೋದು ಬರೋದು. ಅಂಡ್ ಅದಾದ್ಮೇಲೆ ಈವ್ನಿಂಗ್ ಕಂಪ್ಲೀಟ್ಲಿ ನಿಮ್ಗೆ ಡೈಲಿ ನ್ಯೂ ವಿಡಿಯೋ ಎವ್ರಿ ಡೇ ನ್ಯೂ ಬ್ಲಾಗ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಗೈಸ್. ನನ್ನ ವರ್ಕ್ ಸ್ಟಾಪ್ ಆಗ್ಬೋದು, ಬಟ್ ವಿಡಿಯೋಸ್ ಅಪ್ಲೋಡಿಂಗ್ ಮಾತ್ರ ಸ್ಟಾಪ್ ಆಗಲ್ಲ. ನನ್ನ ವಿಡಿಯೋಸ್ ಕಂಟಿನ್ಯೂಸ್ ಅಲ್ಲಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಅಂಡ್ ನಾನು ಕಂಪ್ಲೀಟ್ಲಿ ಡೇ ಬೈ ಡೇ ಎವ್ರಿ ವಿಡಿಯೋಸ್ ಹಾಕ್ತಾ ಇರ್ತೀನಿ ಗೈಸ್. ಅಂಡ್ ನಾನು ಇವತ್ತು ಹೇಳೋದೊಂದೇ, ಯಾಕಂತಂದ್ರೆ ನಾನು ಬ್ಲಿಂಕಿಟ್ ಬಿಡ್ತಾ ಇಲ್ಲ. ಸೊ ನಾನು ಕಂಪ್ಲೀಟ್ಲಿ ಬ್ಲಿಂಕಿಟ್ ಗೆ ಹೋಗ್ತಾ ಇಲ್ಲ. ಪ್ರೆಸೆಂಟ್ ಫ್ರೆಶ್ ಅಪ್ ಆಗಿದ್ದೀನಿ. ಅಂಡ್ ಇದಾದ್ಮೇಲೆ ನಾನು ಇವಾಗ SBI ಬ್ಯಾಂಕಿಗೆ ಹೋಗ್ಬೇಕು ಗೈಸ್. ಅವ್ರು ಕರೆದಿದ್ರು. ಸೊ ಹಾಗಾಗಿ ನಾನು ಅದರಲ್ಲೇ ಮಾಡ್ತೀನಿ ಗೈಸ್. ಅಂಡ್ ನಾನು ಇಲ್ಲಿಗೆ ಬ್ಯಾಂಕಲ್ಲಿ ಕೂತಿದ್ದೀನಿ ಗೈಸ್. ಅರೌಂಡ್ 10:30 ಬಂದಿದ್ದೀನಿ. ಆ್ಯಂಡ್ ಇವಾಗ ಪ್ರೆಸೆಂಟು 2 to 3 hours ವೇಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಕೂತು ಬೋರ್ ಟೈಮಿಂಗ್ ನಾನು ಇಲ್ಲಿಗೆ ಬಂದಿದ್ದೀನಿ. ಅಂಡ್ ಇಲ್ಲಿಗೆ ಬಂದಾದ್ಮೇಲೆ 2 hours ವೇಟ್ ಮಾಡಿದ್ದೀನಿ ಗೈಸ್. 2 hours ವೇಟ್ ಮಾಡಿದ್ರೆ ಅಂಡ್ 2 hours ವೇಟ್ ಮಾಡಿ ಕುಂತಿದ್ನೆ ಗೈಸ್. ಅಂಡ್ ಇವಾಗ ಬಂದಿದ್ರು. ಅವರು ಬಂದವ್ರೆ, ಸ್ವಲ್ಪ ಮ್ಯಾನೇಜರ್ ಅವರು ಎಲ್ಲ ಮಾತಾಡಿ ಅಂಡ್ ಏನಾಗುತ್ತೋ ನೋಡ್ಬೇಕು ಗೈಸ್. ಇದು ಕನ್ಫರ್ಮ್ ಆಗುತ್ತೇನೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋ ಆಪರ್ಚುನಿಟಿ ಬಂದಿದೆ. ಟ್ರೈ ಮಾಡೋ ಅಂತ ಬಂದಾದ್ಮೇಲೆ ನಾನು ನಿಮ್ಗೆ ಕನ್ಫರ್ಮ್ ಮಾಡಿ ಅವ್ರ ಹತ್ರ ಮಾತಾಡಿದಾದ್ಮೇಲೆ ಕನ್ಫರ್ಮ್ ಮಾಡಿ ನಿಮ್ಗೆ ಹೇಳ್ತೀನಿ ಗೈಸ್. ಅಂಡ್ ಇದು ಬ್ಯಾಂಕ್ SBI ಬ್ಯಾಂಕ್, ಬಂಡಾರಿ ಕಾಂಪ್ಲೆಕ್ಸ್ ಹತ್ರ, ರಾಯಚೂರು. ಸೊ ಗೈಸ್, ನಾನು ಮಾರ್ನಿಂಗ್ ಹೇಳಿದ್ದೆ ದಟ್ ನನಗೆ SBI ಅಲ್ಲಿ ರಿಕ್ವೈರ್ಮೆಂಟ್ ಇತ್ತು ಅಂಡ್ ಆಪರ್ಚುನಿಟಿ ಸಿಕ್ಕಿತ್ತು ಅಂತ. ಸೊ ಹಂಗಾಗಿ ನನಗೆ ಆಕ್ಚುಲಿ ಆಪರ್ಚುನಿಟಿ ಸಿಕ್ಕಿದೆ ಗೈಸ್. ಅಂಡ್ ಹೋಗಿದ್ನೇನು ನಾನು SBI ಬ್ಯಾಂಕ್ಗೇನು ಹೋಗಿದ್ನೆ. ಅಂಡ್ ಅಲ್ಲಿ ನಾನು ವೇಟ್ ಮಾಡಿದೆ ಗೈಸ್. 2 to 3 hours ಹತ್ರ ವೇಟ್ ಮಾಡಿದೆ. ಅಂಡ್ ವೇಟ್ ಮಾಡಿದಾದ್ಮೇಲೆ ನನಗೆ ವರ್ಕ್ ಬಗ್ಗೆ ಬಹಳ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ವರ್ಕ್ ಸಿಗ್ತಾ ಇದೆ, ಆಪರ್ಚುನಿಟಿ ದೊಡ್ಡದಾಗಿದೆ ಅಂತ. ಸೊ ಮಾಡಕಂತ ಹೋಗಿದ್ನೆ ಗೈಸ್. ಬಟ್ ಅಲ್ಲಿ ಏನಾಯ್ತು ಅಂತಂದ್ರೆ 2 to 3 hours ಹತ್ರ ವೇಟ್ ಮಾಡಿಸಿದ್ರು ಅವರು ಬರೋರು, ಸುಭಾಷ್ ಅವರು. ಸೊ ಹಂಗಾಗಿ ಅವರು ಬಂದಾದ್ಮೇಲೆ ನಾನು ಕೇಳಿದ್ನೆ ಗೈಸ್. ಅಂಡ್ ವರ್ಕ್ ಬಗ್ಗೆ ಕೇಳಿದ್ನೆ. ಅಂಡ್ ವರ್ಕ್ ಟ್ರೈನಿಂಗ್ ತಗೊಂಡೆ. ಅಂಡ್ ಎಲ್ಲ ಚಲೋನೇ ಇದೆ, ಬಟ್ ವರ್ಕ್ ಸ್ವಲ್ಪ ಇಂಟ್ರೆಸ್ಟ್ ಆಗ್ಲಿಲ್ಲ ಗೈಸ್. ಅದು ಬಂದ್ಬಿಟ್ಟು ವರ್ಕ್ ಬಂದ್ಬಿಟ್ಟು ಗೈಸ್ ಹೋಮ್ ಲೋನ್ ಟಾರ್ಗೆಟ್ ಬೇಸ್ಡ್ ವರ್ಕ್ ಇತ್ತು. ಹೋಮ್ ಲೋನ್ಸ್ ತಗೋತಾರಲ್ಲ ಅವ್ರದೆಲ್ಲ ಫೈಲ್ಸ್ ಎಲ್ಲ ಇದು ಮಾಡ್ಬೇಕಿತ್ತು. ಅದು ಟಾರ್ಗೆಟ್ ಬೇಸ್ಡ್ ಇತ್ತು ಗೈಸ್. ವರ್ಕ್ನು ಸ್ವಲ್ಪ ಹಾರ್ಡ್ ಆಗಿತ್ತು. ಅದರಲ್ಲಿ ವರ್ಕ್ನು ಹಾರ್ಡ್ ಆಗಿತ್ತು. ಸೊ ಹಂಗಾಗಿ ಇತ್ತು ಗೈಸ್, ಟಾರ್ಗೆಟ್ ಬೇಸ್ಡ್ ವರ್ಕ್ ಇತ್ತು. ಸೊ ಹಂಗಾಗಿ ಮಾಡಕ್ಕೇನಾಗ್ಲಿಲ್ಲ. ಅಂಡ್ ಟೈಮ್ನು ಜಾಸ್ತಿ ಆಯ್ತು ಗೈಸ್. 9 hours ಇತ್ತು. ಮಾರ್ನಿಂಗ್ 10 to ಈವ್ನಿಂಗ್ 6 PM ತನ ಇತ್ತು ಗೈಸ್. ಸೊ ನನ್ಗೆ ಅದೃಷ್ಟಲ್ಲಿ ಆಗಲ್ಲ. ಮತ್ತೆ ಇಲ್ಲಿ ಮನೆ ಹತ್ರ ಸ್ವಲ್ಪ ಕೆಲಸಗಳಿರ್ತವೆ, ಮನೇಲಿ ಯಾರು ಇರಲ್ಲ. ಸೊ ಹಂಗಾಗಿ ಅಮ್ಮನ್ಗೆ ಹೆಲ್ಪ್ ಮಾಡ್ಬೇಕು. ಸೊ ಅದಾದ್ಮೇಲೆ ಮತ್ತೆ ಸಿಸ್ಟರ್ಸ್ ನ ಡ್ರಾಪ್ ಮಾಡಿ ಪಿಕಪ್ ಮಾಡ್ಕೊಂಡ್ ಬರ್ಬೇಕು. ಸೊ ಹಂಗಾಗಿ ಎಲ್ಲ ವರ್ಕ್ಸ್ ಏನೋ ಇರ್ತಾವಲ್ಲ, ನನ್ ಆ ವರ್ಕ್ ಬಂದ್ಬಿಟ್ಟು SBI ಅಲ್ಲಿ ಸಿಕ್ಕಿದ ಆಪರ್ಚುನಿಟಿ ಬಂದ್ಬಿಟ್ಟು ನನಗೆ ಸೂಟೇಬಲ್ ಆಗ್ಲಿಲ್ಲ ಅಂತ ಮೇ ಬಿ ಅನ್ಸುತ್ತೆ. ಸೊ ಹಂಗಾಗಿ ನಾನು ಅದೇನು ಮಾಡ್ಲಿಲ್ಲ ಗೈಸ್. ಸೊ ನಾನು ನೀವು ಈ ವಿಡಿಯೋ ಅಂಡ್ ನನ್ನ ರಿಯಾಲಿಟಿ ಬಗ್ಗೆ ಇಷ್ಟಪಟ್ರೆ ಅಂಡ್ ರಿಯಲ್ ಲೈಫ್ ವಿಡಿಯೋಸ್ ಇಷ್ಟ ಆದ್ರೆ ಗೈಸ್ ಸಪೋರ್ಟ್ ಮಾಡ್ರಿ. ಅಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಇಲ್ಲಿವರೆಗೂ ಯಾರು ಸಪೋರ್ಟ್ ಮಾಡ್ತಾ ಇದ್ರ, ಸಪೋರ್ಟ್ ಮಾಡ್ತಾನೆ ಇರಿ ಗೈಸ್. ಅಂಡ್ ಕಂಪ್ಲೀಟ್ ವಿಡಿಯೋಸ್ ನ ಕಂಪ್ಲೀಟ್ ನೋಡಿ. ಅಂಡ್ ನನಗೆ ಗೊತ್ತಿದೆ, ಬಟ್ ವಿಡಿಯೋಸ್ ಅಂಡ್ ಕಂಟೆಂಟ್ ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕು. ಅದು ಬರ್ತಾ ಸ್ಲೋ ಆಗಿ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದೀನಿ. ಅಂಡ್ ಇದೇ ರೀತಿ ನಾನು ಎಲ್ಲಾನು ಇಂಪ್ರೂವ್ ಮಾಡ್ತೀನಿ ಗೈಸ್. ಅಂಡ್ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರಿ, ನಾನು ಎಲ್ಲ ಇಂಪ್ರೂವ್ ಮಾಡ್ತಾ ಇರ್ತೀನಿ. ಅಂಡ್ ಇದು ಇವತ್ತಿನ ವ್ಲಾಗ್. ಇದು ನಾನು ಇವತ್ತಿನ ದಿನ ನನ್ನ ಲೈಫ್ ಅಲ್ಲಿ
ನಡೆದಿದ್ದು ಇದು ಅಪರ್ಚುನಿಟಿ ಸಿಕ್ಕಿ ಮತ್ತೆ ಸ್ವಲ್ಪ ಸೂಟೇಬಲ್ ಆಗಿಲ್ಲ ಅಂತ ನನ್ ಕಡೆಯಿಂದಾನೆ ನಾನೇ ಬೇಡ ಅನ್ಕೊಂಡೆ. ಪ್ರೆಸೆಂಟ್ ಈಗ್ನೂ ಇದೆ ವರ್ಕ್, ಈಗ್ನೂ ಹೋದ್ರೇನು ಕರ್ಕೋತಾರೆ. ಬಂದ್ಬಿಟ್ಟು ಇದೀಗ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್ ಬಾಯ್.